ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥ ಒಂದು ಕಾನ್ಸೆಪ್ಟ್ ಅಂದರೆ ಅದು 5ನೇ ತರಗತಿ ಗಣಿತ ವಿಷಯದ ಕಲಿಕಾ ಫಲಗಳು, ಅಪೇಕ್ಷಿತ ಕಲಿಕಾ ಫಲಗಳು, ಅದರ ಜೊತೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನಾವು ಅಪೇಕ್ಷಿತ ಕಲಿಕಾ ಫಲಗಳನ್ನು ನೋಡೋದಾದರೆ ಪ್ರಶ್ನೆ ಸಂಖ್ಯೆ 1ರಿಂದ 4 FLN ಕಲಿಕಾ ಫಲಗಳಾಗಿರುತ್ತೆ, ಹಾಗೆ 5ರಿಂದ 10 ಅಪೇಕ್ಷಿತ ಕಲಿಕಾ ಫಲಗಳು ಆಗಿರುತ್ತೆ. ಸೊ ಇಲ್ಲಿ 1ರಿಂದ 4 ಕಲಿಕಾಫಲಗಳನ್ನು ನೋಡೋದಾದರೆ 3 ಅಂಕಿಯ ಸಂಖ್ಯೆಯನ್ನು ಓದುವರು, ಬರೆಯುವರು ಮತ್ತು ಅರ್ಥೈಸಿಕೊಳ್ಳುವರು. ಕನಿಷ್ಠ 3 ಅಂಕಿಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದ ಲೆಕ್ಕಗಳನ್ನು ಮಾಡುವರು. ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವರು. ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಗಳನ್ನು ಅನ್ವಯಿಸುವರು. ಸಮಯ, ಹಣ, ಅಳತೆ ಮತ್ತು ದತ್ತಾಂಶ. ಸೊ ಈ ರೀತಿಯ ಕಾನ್ಸೆಪ್ಟ್ಗಳು ನಮ್ಮ FLN ಕಲಿಕಾ ಫಲಗಳಾಗಿರುತ್ತೆ. ಉಳಿದದ್ದು ಎಲ್ಲದೂ ಕೂಡ ನಮ್ಮ ಅಪೇಕ್ಷಿತ ಕಲಿಕಾ ಫಲಗಳು ಆಗಿರುವಂಥದ್ದು ಫ್ರೆಂಡ್ಸ್. ಸೊ ಉಳಿದದ್ದನ್ನು ನಾನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಇದು ಗಣಿತ 5ನೇ ತರಗತಿ ಗಣಿತ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 1ರಿಂದ 4 ಪ್ರಶ್ನೆಗಳು FLNಗೆ ಸಂಬಂಧಪಟ್ಟಿರುವಂಥದ್ದು. ಉಳಿದದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೆಯೇ ಅಪೇಕ್ಷಿತ ಕಲಿಕಾ ಫಲಗಳು ಸಂಬಂಧಪಟ್ಟಂಥ ಪ್ರಶ್ನೆಗಳು ಆಗಿರುತ್ತೆ. ಸೊ ಇಲ್ಲಿ 4 ಪ್ರಶ್ನೆಗಳು. ಮೊದಲನೇದು 867 ಈ ಸಂಖ್ಯೆಯನ್ನು ಅಂಕಿಯಲ್ಲಿ ಬರೆಯಿರಿ. 543 ಮತ್ತು 256 ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ. 985 ಮತ್ತು 432 ಕಳೆದಾಗ ಬರುವ ಫಲಿತಾಂಶ ಎಷ್ಟು? ನಿಮ್ಮ ಬಳಿ 600 ರೂಪಾಯಿಗಳಿವೆ. ನೀವು 150 ರೂಪಾಯಿ ಒಂದು ಚೀಲ ಕೊಂಡರೆ ಉಳಿಯುವ ಹಣ ಎಷ್ಟು? ಸೊ ಈ ಒಂದು 4 ಪ್ರಶ್ನೆಗಳು FLNಗೆ ಸಂಬಂಧಪಟ್ಟಿರುವಂಥದ್ದು. ಉಳಿದದ್ದು ಕಲಿಕಾಫಲ, ಅಪೇಕ್ಷಿತ ಕಲಿಕಾಫಲ ಆಧಾರಿತ ಪ್ರಶ್ನೆಗಳು 5ರಿಂದ 10. ನಾನು ಇದನ್ನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿ ನೀವು ಇದನ್ನು ಬರ್ಕೊಳ್ಬಹುದು. ಸೊ ಇದಿಷ್ಟು ಪೂರ್ವ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 2026-27. ಸೊ 293 ಅನ್ನು ಅಕ್ಷರದಲ್ಲಿ ಬರೆಯಿರಿ. 121 + 241 - 227 ಇದರ ಉತ್ತರ ಏನು? ಒಂದು ಅಂಗಡಿಯಲ್ಲಿ ರಮೇಶನು 20 ರೂಗೆ 4 ಚಾಕ್ಲೇಟ್ ಕೊಂಡುಕೊಂಡನು. ಅವನು ಒಂದು ಚಾಕ್ಲೇಟ್ಗೆ ಎಷ್ಟು ರೂ ಕೊಟ್ಟನು ತಿಳಿಸಿ. ಒಬ್ಬ ವ್ಯಕ್ತಿ ಅರ್ಧ ಗಂಟೆಗೆ 500 ಮೀಟರ್ ಚಲಿಸುವನು. 1.5 ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸುವನು ತಿಳಿಸಿ. ಈ ರೀತಿಯಾದಂಥ ಸರಳವಾದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ಕೂಡ ಒಟ್ಟು 10 ಪ್ರಶ್ನೆಗಳನ್ನು ಕೇಳಿರುವಂಥದ್ದು. 10 ಪ್ರಶ್ನೆಗಳಲ್ಲಿ ನಾವು ಪೂರ್ವ ಪರೀಕ್ಷೆಗೆ ಎ ಗ್ರೇಡ್ ಬಂದಂಥ ವಿದ್ಯಾರ್ಥಿಗಳಿಗೆ ಸಾಫಲ್ಯ ಪರೀಕ್ಷೆಯನ್ನು ಮಾಡುವಂಥ ಅಗತ್ಯ ಇರೋದಿಲ್ಲ. ಹಾಗೆಯೇ ಬಿ ಗ್ರೇಡ್ ಬಂದಿದೆ ಅಂತ ಹೇಳಿದ್ರೆ ಅವರಿಗೆ ಸಾಫಲ್ಯ ಪರೀಕ್ಷೆಯನ್ನು ನಾವು ಮಾಡ್ತೀವಿ. ಎರಡೂ ಎಕ್ಸಾಮಲ್ಲೂ ಕೂಡ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆ ಎರಡರಲ್ಲೂ ಕೂಡ ಅವರಿಗೆ ಬಿ ಬಂತು ಅಂತ ಹೇಳಿದ್ರೆ ಅಂಥ ಮಕ್ಕಳನ್ನು ನಾವು FLN ವಿದ್ಯಾರ್ಥಿಗಳು ಅಂತ ಹೇಳಿ ನಾವು ಅವರಿಗೆ ಪರಿಹಾರ ಬೋಧನೆಯನ್ನು ಶುರು ಮಾಡುವಂಥದ್ದು. ಸೊ ಇದಿಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.